ಸ್ವಾತಂತ್ರ್ಯ ಇಲ್ಲ ಇದ್ದಾಗ ಸಮಾನತೆ ತಗೊಂಡು ಏನು ಮಾಡ್ತೀರಿ, ಸಮಾನತೆ ಇಲ್ಲದಿದ್ದಾಗ ಸ್ವಾತಂತ್ರ್ಯ ತಗೊಂಡು ಏನು ಮಾಡ್ತೀರಿ, ಇವೆರಡೂ ಇಲ್ಲದೆ ಇದ್ದಾಗ ನ್ಯಾಯ ತಗೊಂಡೇನು. ವೈ ಕಾಂಟ್ ದಿಸ್ ಮ್ಯಾನ್ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಡೂ ಸಮ್ ಕ್ರಾಂತಿ. ದಾವಣಗೆರೆನಲ್ಲಿ ಈ ಸರಿ ಕ್ರಾಂತಿ ಆಗೇ ಆಗುತ್ತೆ, 100% ಆಗುತ್ತೆ. ಇಲ್ಲಿ ನಮ್ಮ ದಾವಣಗೆರೆ ಜನತೆ ಹೆಂಗೆ ಮಸಿ ಬೆಳಿತಾರೆ ಅಂದರೆ, ಊರು ತುಂಬ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ, ದಟ್ ಈಸ್ ಡೆವಲಪ್ಮೆಂಟ್ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಸೊ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ, ಇನ್ನೂ ಅನೌನ್ಸ್ ಆಗಿಲ್ಲ. ನಿಮ್ಮ ವ್ಯೂ ಏನು ಅದ್ರ? ಆ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಬೇರೆ ಕಡೆ ನಾವು ಕಣ್ಣು ಹಾಯಿಸಬೇಕು ಅನ್ನೋದನ್ನ ಹೇಳಿ ಕ್ಷೇತ್ರ ಈಗಲೂ ಅದನ್ನೇ. ಯಾಕಂದರೆ ಕುಟುಂಬ ರಾಜಕಾರಣ ಅನ್ನೋದು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ, ನಮ್ಮ BJP-ನಲ್ಲೂ ಇದೆ ಅದು, ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಜಾಸ್ತಿ ಇರೋಂಥದ್ದು. ನಿಮ್ಗೇನೋ ಆಹ್ವಾನ ಬೇರೆ ಇದೆ ಇನ್ನೊಂದು ನ್ಯಾಷನಲ್ ಪಾರ್ಟಿಯಿಂದ ಅಂತ ಕೇಳ್ಪಟ್ಟೆ. ಅವ್ರೊಳಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ನಾನು ಕೇಳ್ತಾ ಇರೋದು ಈಗ ಇನ್ನೊಂದು ಪಾರ್ಟಿ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಹೇಳ್ಬಿಡಿ ಯಾವ ಪಾರ್ಟಿ ಅಂತ. ವಿತೌಟ್ ಲಾಬಿಂಗ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಸಲ್ಲಿ. ಸೊ BJP-ನಲ್ಲಿ ನಾವು ನೋಡಿದ್ದೀವಿ ಥ್ರೂಔಟ್ ಇಂಡಿಯಾ, ಟ್ಯಾಲೆಂಟೆಡ್ ಇದ್ರೆ ಅವರಿಗೆ ಕರೆದು ಟಿಕೆಟ್ ಕೊಡೋ ವ್ಯವಸ್ಥೆ BJP ಪಕ್ಷದಲ್ಲಿ ಇದೆ. ಒಂದು ಹುಡುಗಿ ಅಥವಾ ಒಂದು ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ತಾರೆ, ಅದು ಅಥ್ಲೆಟಿಕ್ಸ್ ಇರ್ಬೋದು, ಏನೋ ಇರ್ಬೋದು. ಅವರು 10-20 ಮನೆಗಳನ್ನ ಸುತ್ತಾಡಬೇಕು. ನನಗೆ ಒಂದು ಜರ್ಸಿ ಕೊಡಿಸಿ, ಶೂಸ್ ಕೊಡಿಸಿ, ನನಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ಏನಾದರೂ ಸ್ವಲ್ಪ ದುಡ್ಡು ಕೊಡಿ ಅಂತಂದ್ಬಿಟ್ಟು. ಯಾಕೆ ಪ್ರತಿದಿನ ರಾತ್ರಿ 100 ಬಸ್ಸುಗಳು ದಾವಣಗೆರೆಯಿಂದ ಬೇರೆ ಕಡೆ ಹೋಗುತ್ತೆ ಹೆಲ್ತಿಗೋಸ್ಕರ.